ಕೂಡ ಬರ್ತೀನಿ ಅದು. ಹಾಂ ಬರ್ತಿದೆ ಸರ್. ಅಲ್ಲ ಕುಶಲ ಎಲ್ಲಿದೆ ಈ ಕಡೆ ನಾಕರ್ತವ ನಿಂದ್ರು ಸರ್ ಅಲ್ಲೇ. ಪರ್ಕ್ಯುಲೇಟಿಂಗ್ ಆಗೋಕೆ ಬಹಳ ಚೆನ್ನಾಗಿದೆ. ಸ್ವಲ್ಪ ಭೇಟಿ ಕೊಟ್ಟಿದೆ. ಅದೇ ರೀತಿ ಈ 9 ಕಾರ್ಖಾನೆ ರೆಡ್ ಲಿಸ್ಟ್ ಅಲ್ಲಿರೋ ಕಾರ್ಖಾನೆಗಳ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಬಾವಿ ರೆಡಿಸನ್ ಲ್ಯಾಬ್ಸ್ ಅಂತ ಒಂದು ಕಾರ್ಖಾನೆ ಇದೆ, ಅದ್ರ ಪಕ್ಕ ಇರೋ ಒಂದು ಬಾವಿ, ಮತ್ತೆ ಸ್ಪ್ರಿಂಗ್ ಐಸ್ ಅನ್ನುವಂತ ಒಂದು ಕಾರ್ಖಾನೆ ಇದೆಯಲ್ಲ ಅದರ ಬಳಿ ಇರುವಂತ ಬೋರ್ವೆಲ್, ಅದು ಎರಡರ ವಾಟರ್ ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡ್ಲಿಕ್ಕೆ ಮಧ್ಯಾಹ್ನ ನಮ್ಮ ಎನ್ವಿರಾನ್ಮೆಂಟ್ ಆಫೀಸರ್ ಅವರಿಗೆ ತಿಳಿಸಿದ್ದೀನಿ. ಅವ್ರು ವಾಟರ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರೆ, ಅದನ್ನ ಕಲಬುರಗಿ ರಾಸಾಯನಿಕ ಪ್ರಯೋಗಾಲಯ ಕಳಿಸ್ಕೊಟ್ಟು ಅದನ್ನ ಟೆಸ್ಟ್ ಮಾಡಿ ಅದು ಏನು ಭೂಮಿಯಲ್ಲಿ ಸಿಗುವಂತ ನೀರಿನ ಇತರೆ ಸ್ವಚ್ಛ ನೀರಿನ ಏನು ಅದಕ್ಕೆ ಮಾಪನಕ್ಕೆ ಸರಿಯಾಗುತ್ತಾ, ಅದಕ್ಕೆ ಸರಿ ಇದೆ ಅನ್ನೋದನ್ನ ಅವ್ರು ವರದಿ ಕೊಡ್ತಾರೆ. ಅದೇ ರೀತಿ ಮತ್ತೆ ಈಗ ನಾವು ಈಗಷ್ಟೇ ಒಂದು ವಿಸಿಟ್ ಮಾಡಿದ್ವಲ್ಲ ಸ್ವಿಟಿಕ್ ಲ್ಯಾಬ್ ಅನ್ನುವಂಥದ್ದು, ಇದಕ್ಕೂ ವಿಸಿಟ್ ಮಾಡಿದೀವಿ. ಅದರಲ್ಲೂ ಕೂಡ ಸ್ವಿಟಿಕ್ ಲ್ಯಾಬ್ ಒಳಗಡೆ ಇರುವಂತಹ ಒಂದು ಬೋರ್ವೆಲ್ ಮತ್ತೆ ಸ್ವಿಟಿಕ್ ಲ್ಯಾಬ್ ಆಚೆ ಇರುವಂತಹ ಬೋರ್ವೆಲ್ ನಲ್ಲೂ ಕೂಡ ಅಂತರ್ಜಲ ಕಲುಷಿತ ಆಗಿದೆ ಇಲ್ಲವಾ ಅನ್ನೋದ್ರ ಬಗ್ಗೆ ಸ್ಯಾಂಪಲ್ಸ್ ತೆಗೆಯೋಕೆ ಹೇಳಿದೆ. ಸ್ಯಾಂಪಲ್ಸ್ ತೆಗೆದುಕೊಂಡು ಅದನ್ನು ಪರಿಶೀಲನೆ ಮಾಡಿ ಅದಕ್ಕೂ ಕೂಡ ವರದಿಯನ್ನ ಕೊಡ್ತಾರೆ. ಈವರೆಗೆ ನಾವು ಏನು ಭೇಟಿ ನೀಡಿದೀವಿ, ಈ ಕಾರ್ಖಾನೆಗಳಿಂದ ಬರುವಂತಹ ವೇಸ್ಟ್ ಏನ್ ಬರುತ್ತೆ, ವೇಸ್ಟೇಜ್ ಮಟೀರಿಯಲ್, ಅದನ್ನ ಡಿಸ್ಪೋಸ್ ಮಾಡ್ಲಿಕ್ಕೆ ಒಂದು ರೀತಿ ರಿವಾಜ್ ಇದೆ, ನಿಯಮಾವಳಿ ಇದೆ. ಆ ನಿಯಮಾವಳಿ ಪ್ರಕಾರ ಅವರು ವೇಸ್ಟ್ ಅನ್ನ ಡಿಸ್ಪೋಸ್ ಮಾಡ್ತಾ ಇದ್ದಾರೆ ಇದು ಇಲ್ವಾ ಅನ್ನೋದನ್ನು ಕೂಡ ನಾವು ಗಮನ ಹರಿಸಿ ನೋಡಿದ್ವಿ. ಆದ್ರೆ ಒಂದೆರಡು ಕಾರ್ಖಾನೆಗಳು ಅದ್ರ ವರದಿಯನ್ನ ನಾನು ಮೊನ್ನೆ ಉಪಲೋಕಾಯುಕ್ತ ಅವರು ಸಲ್ಲಿಸ್ತೀವಿ. ಒಂದೆರಡು ಕಾರ್ಖಾನೆಗಳು ಆ ಒಂದು ಎಲ್ಲ ಮಾನದಂಡಗಳನ್ನ ಗಾಳಿಗೆ ತೂರಿ ಸಾರ್ವಜನಿಕರ ಹಿತ ಕಾಪಾಡುವುದ್ರ ಮತ್ತು ಅದು ಅವರಿಗೆ ಅನಾನುಕೂಲ ಆಗುವಂತ ರೀತಿಯಲ್ಲಿ ವೇಸ್ಟ್ ಡಿಸ್ಪೋಸ್ ಮಾಡಿದ್ದಾರೆ, ಅದು ನಮ್ಮ ಗಮನಕ್ಕೆ ಬಂದಿದೆ. ಅದೇ ರೀತಿ ಕೆಲವೊಂದು ಕಾರ್ಖಾನೆಗಳಲ್ಲಿ ಚಿಮಣಿನಲ್ಲಿ ಬರುವಂತಹ ಹೊಗೆ ಏನಿದೆ ಮತ್ತೆ ಅದರಿಂದ ಎವಾಪರೇಟ್ ಆಗುವಂತ ಒಂದು ಕೆಮಿಕಲ್ ಸ್ಮೆಲ್ ಇದೆಯಲ್ಲ, ಅದು ಕಾರ್ಖಾನೆಗಳನ್ನು ದಾಟಿ ಆಚೆ ಬರುವಂತ ನಮ್ಮ ಗಮನಕ್ಕೆಲ್ಲ ಬಂದಿದೆ. ಈ ಬಗ್ಗೆ ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು, ನಾವು ಮತ್ತೆ ರೆವಿನ್ಯೂ ಅಥಾರಿಟೀಸ್ ಮತ್ತೆ ಜಡ್ಪಿ ಅಧಿಕಾರಿಗಳೆಲ್ಲ ಸೇರಿ ಒಂದು ಕ್ರೋಢೀಕೃತ ವರದಿಯನ್ನ ಮೊನ್ನೆ ಉಪಲೋಕಾಯುಕ್ತರವರಿಗೆ 2 ದಿನದೊಳಗಡೆ ಸಲ್ಲಿಸ್ತೀವಿ. ಇದುವರೆಗೆ ಇದಿಷ್ಟು. ಅದಲ್ಲದೆ ಇಲ್ಲಿ ಮಾಣಿಕ್ ನಗರದಲ್ಲಿ 2 ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ದೀವಿ. ಅದೊಂದು ಆ ಇಂಡಸ್ಟ್ರಿಯಲ್ ಏರಿಯಾದಿಂದ ಬರುವಂತಹ ತ್ಯಾಜ್ಯ ಹಳ್ಳದಲ್ಲಿರುವ ನೀರು ಜೊತೆ ಸೇರ್ಕೊಂಡು ಮಾಣಿಕ್ ನಗರದಲ್ಲಿರುವಂತಹ ಒಂದು ಸರ್ಕಾರಿ ಹಳ್ಳವನ್ನ ಕಲುಷಿತಗೊಳಿಸಿದೆ. ಮತ್ತೆ ಅದರಲ್ಲಿ ಅದೇ ಹಳ್ಳಕ್ಕೆ ಮುಂದೆ ಕಟ್ಟಿರುವಂತಹ ಒಂದು ಚೆಕ್ ಡ್ಯಾಮ್ ಕೂಡ ಒಡೆದಾಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ವರದಿ ಸಲ್ಲಿಸಲಿಕ್ಕೆ ನಾನು ಕೂಡ ಅವರಿಗೆ ಪತ್ರ ಬರೆದು ಪರಿಶೀಲನೆ ಮಾಡಿಸ್ತೀನಿ. ಇದಿಷ್ಟು ಇವತ್ತಾಗಿರುವಂತಹ ವಿಚಾರ.